ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಯಾವ ವೀಡಿಯೋಸ್ ಕೂಡ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಆರಿ ಸ್ಟಿಚ್ಚಲ್ಲಿ 3 ಥರದ ಸ್ಟಿಚ್ಚನ್ನು ಒಂದೇ ಸರಿ ಹೇಳ್ಕೊಡ್ತಾ ಇದ್ದೀನಿ. ಕಾರಣ ಏನಂದರೆ, ಇದು ತುಂಬ ಸಿಂಪಲ್ ಸ್ಟಿಚ್ಚು. ಇದನ್ನು ಕಲಿಯೋಕೆ ಏನು ದೊಡ್ಡ ಮಹಾನ್ ಕೆಲಸ ಮಾಡಬೇಕಂತೇನಿಲ್ಲ, ತುಂಬಾ ಸುಲಭ ಇದೆ. ಅದಕ್ಕೆ ನೀವು ಆರಾಮಾಗಿ ಇದನ್ನು ಒಂದೇ ದಿನದಲ್ಲಿ ಕಲ್ತ್ಬಿಡ್ಬೋದು. ಸುಮ್ಮನೆ ಈ ಸಿಂಪಲ್ ಸ್ಟಿಪ್ಪಿಗೆ ಒಂದೊಂದು ದಿನಕ್ಕೆ ಒಂದೊಂದು ಸ್ಟಿಚ್ಚನ್ನು ಮುಂದೂಡೋಕ್ಕಿಂತ ನಿಮಗೆ ಈ ಥರ ಸಿಂಪಲ್ ಸ್ಟಿಚ್ಚನ್ನು ಒಂದೇ ದಿನ ಹೇಳಿಕೊಟ್ರೆ ನೀವು ಕೂಡ ಬೇಗ ಕಲಿತಾಗಾಗ್ತದಲ್ವಾ. ಆಮೇಲೆ ಕಷ್ಟದ ಸ್ಟಿಚ್ಗಳೆಲ್ಲ ತುಂಬ ಇದ್ದಾವೆ. ಸ್ವಲ್ಪ ಒಂದು ದಿನ ಕೂತ್ಕೊಂಡ್ರೂ ಕೆಲವೊಂದು ಕೈ ಕೂತ್ಕೊಳ್ಳೋರಿಗಷ್ಟೇ, ಯಾವುದೇ ಆದ್ರೂ ಕೈ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕೆ ನಾನೇನಂದರೆ, ಇದು ತುಂಬ ಈಸಿ ಇರೋದ್ರಿಂದ 3 ಥರ ಸ್ಟಿಚ್ಚನ್ನು ಒಂದೇ ದಿನ ಒಂದೇ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಪ್ರಾಕ್ಟೀಸ್ ಮಾಡಿ, ಮನೇಲೊಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡಿ, ಓಕೆನಾ. ಮತ್ತು ಏನಿಲ್ಲ ಅಂತ ಏನು ಕಷ್ಟದ ಸ್ಟಿಚ್ಗಳಲ್ಲ, ಸಿಂಪಲ್ ಸ್ಟಿಚ್ಗಳು. ಬ್ಯಾಕ್ ಸ್ಟಿಚ್ಚು ಮತ್ತು ರಿವರ್ಸ್ ಸ್ಟಿಚ್ಚು ಮತ್ತು ಡಬಲ್ ಲೇಯರ್ ಸ್ಟಿಚ್ಚು. ಇದೆಲ್ಲ ನಿಮಗೆ ಅನಿಸುತ್ತೆ ನೀವು ಕಲಿತು ಮುಗಿದ ನಂತರ ಈಸಿ ಅಂತ. ಆದರೂ ಬಿಗಿನರ್ಸ್ ಕಲೀಲೇಬೇಕಲ್ವಾ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಬ್ಯಾಕ್ ಚೈನ್ ಸ್ಟಿಚ್ಚನ್ನು ಹೇಳ್ಕೊಡ್ತಾ ಇದ್ದೀನಿ. ನಾರ್ಮಲಾಗಿ ಚೈನ್ ತಗೊಳ್ತೀರಲ್ವ, ಅದೇ ಥರ ಚೈನ್ ತಗೊಳ್ಳಿ. ನೋಡಿ, ಇದು ನಾನು ಝರಿ ಥ್ರೆಡ್ಡಲ್ಲಿ ಹೇಳ್ಕೊಡ್ತೀನಿ. ಯಾವುದೇ ಸ್ಟಿಚ್ ಆಗಲಿ ಫಸ್ಟ್ ಝರಿ ಥ್ರೆಡ್ಡಿಂದ ಸ್ಟಾರ್ಟ್ ಮಾಡಿ. ನೋಡಿ, ಫಸ್ಟ್ ಒಂದು ಚೈನ್ ತೊಗೊಂಡು ಪಕ್ಕದಲ್ಲೇ ಒಂದು ಸಣ್ಣ ಲಾಕ್ ಸ್ಟಿಚ್ ಹೇಳ್ಕೊಟ್ಟಿದ್ದೀನಲ್ಲ, ಅದೇ ಥರ ಲಾಕ್ ಸ್ಟಿಚ್ ತೊಗೊಂಡು ವಾಪಸ್ ತಿರುಗಿಸಿ ಫಸ್ಟ್ ಹಾಕಿರೋ ಚೈನ್ ಮಧ್ಯದಲ್ಲಿ ಚುಚ್ಚಿ ತೆಗಿಬೇಕು. ಓಕೆ, ನೋಡಿ, ಒಂದು ಚೈನ್ ತೊಗೊಂಡು ಪಕ್ಕದಲ್ಲೇ ಸಣ್ಣ ಚೈನ್ ತೊಗೊಂಡು ವಾಪಸ್ ತಿರುಗಿಸಿ ಹಿಂದ್ಗಡೆ ಇರೋ ಚೈನ್ ಮಧ್ಯದಲ್ಲಿ ಚುಚ್ಚಿಬಿಟ್ಟು ಚೈನ್ ತಗೋಬೇಕು. ನೋಡಿ, ಈ ಥರ ಪಕ್ಕದಲ್ಲೇ ಒಂದು ಸಣ್ಣ ಚೈನ್ ಸ್ಟಿಚ್ ಹಾಕಿ ವಾಪಸ್ಸು ಮೊದಲು ಹಾಕಿ ಚೈನ್ ಮಧ್ಯದಿಂದ ಚೈನ್ ಹಾಕಿ ತೆಗಿಬೇಕು. ಅರ್ಥ ಆಗ್ತಿದೆಯಾ, ಕಾಣಿಸ್ತಿದೆಯಾ? ಝೂಮ್ ಮಾಡ್ಕೊಂಡು ನೋಡಿ. ನೋಡಿ, ಈ ಥರ ಫಸ್ಟ್ ಒಂದು ಚೈನ್ ತಗೊಂಡು ಪಕ್ಕದಲ್ಲೇ ಒಂದು ಸಣ್ಣ ಲಾಕ್ ಸ್ಟಿಚ್ ಹಾಕಿ ವಾಪಸ್ ತಿರುಗಿಸ್ಬಿಟ್ಟು ಹಿಂದೆ ಹಾಕಿರೋ ಚೈನ್ ಇದೆಯಲ್ಲ, ಅದ್ರ ಮಧ್ಯದಲ್ಲಿ ಚೈನ್ ಹಾಕಿಬಿಟ್ಟು ವಾಪಸ್ ತೆಗೆದ್ರೆ ಅದನ್ನೇ ಬ್ಯಾಕ್ ಚೈನ್ ಸ್ಟಿಚ್ ಅಂತಾರೆ. ಎಷ್ಟೊಂದು ಈಸಿ ಇದೆ ಅಲ್ವಾ ಈ ಚೈನ್ ಸ್ಟಿಚ್ಚು, ಕಷ್ಟ ಏನಿಲ್ಲ ಅಲ್ಲ. ಅದೇ ನಾನು ಫಸ್ಟ್ ಕಲಿಯುವಾಗ ನನಗೂ ಹಾಗೆ ಅನಿಸ್ತಾ ಇತ್ತು. ಆದರೆ ಏನು ಮಾಡ್ತೀರಾ, ಕಲಿಯೋ ಟೈಮಲ್ಲಿ ಸರಿಯಾಗಿ ಕೈ ಕೂತಿರಲ್ಲ ನೋಡಿ. ಆ ಕಡೆ ಹಾಕುವಾಗ ಈ ಕಡೆ ಎಳ್ಕೊಳ್ಳೋದು, ಈ ಕಡೆ ಎಳ್ಕೊಳ್ಳುವಾಗ ಆ ಕಡೆ ಕೈಯೆಲ್ಲ ಅಂದರೆ ಕೈ ಪಟ ಪಟ ಅಂತ ಆ ಕಡೆ ಈ ಕಡೆ ತಿರ್ಸೋಕ್ಕೆ ಗೊತ್ತಾಗ್ತಾ ಇರಲ್ಲ ನನಗೆ ಫಸ್ಟ್ ಕಲಿಯುವಾಗ. ಇವಾಗ ಅದೆಲ್ಲ ದೊಡ್ಡ ಈಸಿ ಅನಿಸ್ಬಿಡುತ್ತೆ. ನೀವು ಹಾಗೆ ಫಸ್ಟ್ ಕಲಿಯುವಾಗ ಕಷ್ಟ ಅಂತ ಅಂದ್ಕೊಳ್ಳೇಬೇಡಿ. ಯಾವುದೇ ಸ್ಟಿಚ್ ಆಗಲಿ ಬರೋವರೆಗೂ ಬಿಡಲೇಬೇಡಿ. ನೋಡಿ, ಏನಿಲ್ಲ, ಫಸ್ಟು ಒಂದು ಚೈನ್ ತೊಗೊಳ್ಳೋದು, ಪಕ್ಕದಲ್ಲಿ ಒಂದು ಸಣ್ಣ ಲಾಕ್ ಸ್ಟಿಚ್ ಹಾಕೋದು, ವಾಪಸ್ ತಿರುಗಿಸಿ ಹಿಂದ್ಗಡೆ ಹಾಕಿದ ಚೈನ್ ಸ್ಟಿಚ್ಚಿಗೆ ಚೈನ್ ಹಾಕಿಬಿಟ್ಟು ತಿರುಗಿಸ್ಕೊಳ್ಳೋದು. ಮತ್ತೇನು ಗೊತ್ತಾ, ನಿಮಗೇನಾದರೂ ನಾನು ಮಾಡ್ತಾ ಇರೋ ಕ್ಲಾಸ್ಗಳು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಫಾಸ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ ಅಂತ ಏನಾದರೂ ಅನಿಸಿದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ನಾನು ನಿಮಗೆ ಸ್ಲೋ ಆಗಿ ಸ್ಟಿಚ್ಚನ್ನು ಹೇಗೆ ಹಾಕೋದು ಅಂತ ಹೇಳ್ಕೊಡ್ಬೋದು. ನನಗೂ ಗೊತ್ತಾಗಬೇಕಲ್ವ ನಿಮ್ಗೆ ನಾನು ಕೊಡ್ತಾ ಇರೋ ಕ್ಲಾಸ್ ಅರ್ಥ ಆಗ್ತಿದೆಯಾ, ಅರ್ಥ ಆಗ್ತಾ ಇಲ್ವಾ ಅಂತ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಫಸ್ಟ್ ಕಲಿಯುವಾಗ ಒಂದು ಸಾರಿ ಝರಿ ಥ್ರೆಡ್ಡಲ್ಲಿ, ಇನ್ನೊಂದು ಸಾರಿ ಸಿಲ್ಕ್ ಥ್ರೆಡ್ಡಲ್ಲಿ ಒಂದೇ ಸ್ಟಿಚ್ಚನ್ನು, ಒಂದು ಸಾರಿ ಝರಿ ಥ್ರೆಡ್ಡು, ಸಿಲ್ಕ್ ಥ್ರೆಡ್ ಎರಡರಲ್ಲೂ ಪ್ರಾಕ್ಟೀಸ್ ಮಾಡಿ, ಓಕೆನಾ. ಎರಡರಲ್ಲೂ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಿಮಗೆ ಚೆನ್ನಾಗಿ ಬರುತ್ತೆ. 2 ಥ್ರೆಡ್ಡಲ್ಲಿ ನೋಡಿ, ಇದು ಹಾಕಿ ಮುಗಿಸ್ದೆ. ಈಗ ಸಿಲ್ಕ್ ಥ್ರೆಡ್ಡಲ್ಲಿ ಹೇಳ್ಕೊಡ್ತೀನಿ. ಎಂಡ್ ನಾಟೆಲ್ಲ ಹಾಕೋದನ್ನು ಕ್ಲಾಸ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ, ಪ್ಲೇಲಿಸ್ಟಲ್ಲಿದೆ. ಯಾವುದೇ ಕಾರಣಕ್ಕೂ ಎಂಡ್ ನಾಟ್ ಹಾಕೋದನ್ನು ಮರಿಬೇಡಿ. ಹಾಗೆ ಡಬಲ್ ಎಂಡ್ ನಾಟ್ ಹಾಕಿ, ಆಯಿತಾ. ನಾನೀಗ ಜಸ್ಟ್ ಸಿಂಗಲ್ ಹಾಕ್ತಾ ಹೋಗ್ತಿದ್ದೀನಿ ಅಷ್ಟೇ, ನಿಮಗೆ ಕ್ಲಾಸ್ ಕೊಡ್ತಾ ಇರೋದಲ್ವ. ನೀವು ಡಬಲ್ ನಾಟ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೇಮ್ ಯಾವಾಗಲೂ ನಿಮಗೆ ಸ್ಟ್ರೈಟಾಗಿ ಹಾಕ್ಕೊಂಡು ಹೋಗೋಕ್ಕೆ ನಿಮಗೆ ಅಂದಾಜಾಗಲ್ಲ ಅನ್ನೋದಾದರೆ
ಪ್ರತಿ ಸರಿ ನೀವು ಕ್ಲಾಸಿಗೆ ಈ ಥರ ಒಂದು ಮಾರ್ಕ್ ಮಾಡ್ಕೊಂಬಿಡಿ, ಲೈನ್ ಹಾಕ್ಕೊಂಬಿಡಿ. ಈ ಥರ ಸ್ಟ್ರೈಟ್ ಸ್ಟಿಚ್ಗಳಿಗೆಲ್ಲ ಲೈನ್ ಹಾಕ್ಕೊಂಡೆ ಪ್ರಾಕ್ಟೀಸ್ ಮಾಡಿ ಆಯಿತಾ. ಮತ್ತು ಬೇರೆ ಬೇರೆ ಸ್ಟಿಚ್ಗಳಿಗೆಲ್ಲ ಬೇರೆ ಬೇರೆ ಆ್ಯಂಗಲ್ ಶೇಪೆಲ್ಲ ಇರುತ್ತೆ, ಅದು ಹಾಗಾಗಿ ಮಾಡ್ಕೊಂಡು ಮಾಡಿದರೆ ಆಯಿತು. ನಿಮಗೂ ಕರೆಕ್ಟಾಗಿ ಗೊತ್ತಾಗಬೇಕಲ್ಲ. ನೋಡಿ ಈ ಥರ ಒಂದು ಚೈನ್ ತಗೊಳ್ಳಿ, ಎಷ್ಟುದ್ದ ಬೇಕು ಅಷ್ಟುದ್ದಕ್ಕೆ ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ಒಂದು ಸಣ್ಣ ಚೈನ್ ಹಾಕಬೇಕು. ಲಾಕ್ ಸ್ಟಿಚ್ ಹಾಕಿ ವಾಪಸ್ ತಿರುಗಿಸಿ ಮೊದಲು ಹಾಕಿದ್ದ ಚೈನ್ ಒಳಗಿಂದ ಚೈನ್ ತೊಗೊಳ್ಬೇಕು. ನೋಡಿ ಈ ಥರ ಸೆಕೆಂಡ್ ಚೈನ್ ಹಾಕ್ತೆ ಅಲ್ವಾ, ಅದ್ರ ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಿ ವಾಪಸ್ ತಿರುಗಿಸಿ ಮೊದಲು ತಗೊಂಡಿರೋ ಚೈನ್ ಒಳಗೆ ಮಧ್ಯದಲ್ಲೇ ಆಯಿತಾ, ಸೈಡಲ್ಲ, ಚೈನ್ ಹಾಕಿ ತೆಗಿಬೇಕು. ನೋಡಿ ಈ ಥರ ಕಾಣಿಸ್ತಾ ಇದೆಯಾ? ಈ ಥರ ಚೈನ್ ಹಾಕಿ ತೆಗೀರಿ. ನೋಡಿ ಫಸ್ಟ್ ಒಂದು ಚೈನ್ ಎಷ್ಟುದ್ದ ಬೇಕು ಅಷ್ಟುದ್ದ ತಗೊಳ್ಳಿ, ಅದ್ರ ಪಕ್ಕಕ್ಕೆ ಒಂದು ಲಾಕ್ ಸ್ಟಿಚ್ ಹಾಕಿ ವಾಪಸ್ ತಿರುಗಿಸಿ ಮೊದಲು ಚೈನ್ ಹಾಕಿದ್ದೀರಲ್ಲ ಅದ್ರ ಮಧ್ಯದಿಂದ ಚೈನ್ ಹಾಕಿ ತೆಗಿಬೇಕು. ಈ ಸ್ಟಿಚ್ಚಿಗೆ ಬ್ಯಾಕ್ ಚೈನ್ ಸ್ಟಿಚ್ ಅಂತ ಹೇಳ್ತಾರೆ. ಬ್ಯಾಕ್ ಚೈನ್ ಸ್ಟಿಚ್ಚಲ್ಲಿ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು. ಈ ಸ್ಟಿಚ್ಗಳೆಲ್ಲ ನಿಮಗೆ ನಾರ್ಮಲಾಗಿ ಸ್ಟಿಚ್ ಹಾಕುವಾಗ ಗೊತ್ತಾಗೋದಿಲ್ಲ ಯಾವ ಡಿಸೈನಿಗೆ ಹಾಕ್ತೀವಪ್ಪ ಅಂತ ಹೇಳಿ. ಆದರೆ ನೀವು ಬ್ಲೌಸ್ ಡಿಸೈನ್ ಮಾಡ್ತಾ ಮಾಡ್ತಾ ಹೋಗುವಾಗ ಒಂದೊಂದು ಚಿತ್ರ ಅಂದರೆ ಇಮೇಜಸ್, ಯಾವ ಥರ ನೀವು ಡಿಸೈನ್ ತೊಗೊಂಡಿರ್ತೀರ ಆ ಡಿಸೈನಿಗೆ ಯಾವ ಥರ ಫಿಲ್ಲಿಂಗ್ ಮಾಡ್ತೀರಾ, ಬೀಡ್ಸ್ ಫಿಲ್ಲಿಂಗ್ ಮಾಡ್ತಿರೋ ಥ್ರೆಡ್ ಫಿಲ್ಲಿಂಗ್ ಮಾಡ್ತಿರೋ ಆ ಟೈಮಲ್ಲೆಲ್ಲ ಈ ಸ್ಟಿಚ್ಗಳು ಗೊತ್ತಾಗುತ್ತೆ. ಇವಾಗ ನಿಮಗೆ ಗೊತ್ತಾಗಲ್ಲ, ಆದರೂ ನೀವು ಬೇಸಿಕ್ ಸ್ಟಿಚ್ಗಳನ್ನೆಲ್ಲ ಕಲೀಲೇಬೇಕು. ಬೇಸಿಕ್ಕಿಂದ ಹೇಳ್ಕೊಡ್ತಾ ಇರೋದ್ರಿಂದ ಬೇಸಿಕ್ ಸ್ಟಿಚ್ಗಳನ್ನೆಲ್ಲ ನೀಟಾಗಿ ಕಲ್ತ್ಕೊಳ್ಳಿ. ಆಮೇಲೆ ಡಿಸೈನೆಲ್ಲ ಹೇಳ್ಕೊಡ್ತೀನಿ ನಾನು ನಿಮಗೆ. ಸಿಲ್ಕ್ ಥ್ರೆಡ್ಡು ಸ್ವಲ್ಪ ಕಷ್ಟ ಅಲ್ವಾ, ಅದಕ್ಕೆ ಫಸ್ಟು ಸಿಲ್ಕ್ ಥ್ರೆಡ್ ಸ್ಟಿಚಸ್ ಎಲ್ಲ ಕಲ್ತ್ಕೊಳ್ಳಿ. ಯಾಕಿನ ಬೀಡ್ಸ್ ವರ್ಕೆಲ್ಲ ಅಷ್ಟೇನು ಕಷ್ಟ ಇರಲ್ಲ, ಕಷ್ಟ ಇರೋದನ್ನ ಯಾವಾಗಲೂ ಫಸ್ಟ್ ಕಲಿಬೇಕು. ಓಕೆ, ನೋಡಿ ಈ ಥರ ಲಾಕ್ ಹಾಕ್ಕೊಳ್ಳಿ. ಹಾಕಿ ಮುಗಿಸ್ದೆ. ಇದು ಬ್ಯಾಕ್ ಚೈನ್ ಸ್ಟಿಚ್ ಅಂತ ಹೇಳ್ತಾರೆ. ಮನೇಲಿ ಪ್ರಾಕ್ಟೀಸ್ ಮಾಡಿ, ಮನೇಲಿ ಒಂದು 2 hour ಆದರೂ ಪ್ರಾಕ್ಟೀಸ್ ಮಾಡಬೇಕು ಆಯಿತಾ. ಈಗ ನಾನು ಅದೇ ಚೈನಿಗೇ ಅದೇ ಸ್ಟಿಚ್ಚಿಗೇ ಬೀಡ್ಸ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬೀಡ್ಸ್ ಹಾಕಿಬಿಟ್ಟು ಇದೇ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬನ್ನಿ. ಅದು ಫಸ್ಟ್ ಹಾಕಿದ್ದು ಝರಿ ಥ್ರೆಡ್ಡು, ಸೆಕೆಂಡ್ ಹಾಕಿರೋದು ಸಿಲ್ಕು. ಈಗ ನಾನು ಬೀಡ್ಸು ಸಿಲ್ಕ್ ಥ್ರೆಡ್ಡಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ. ಸಿಲ್ಕ್ ಥ್ರೆಡ್ಡಲ್ಲೇ ಪ್ರಾಕ್ಟೀಸ್ ಮಾಡಿ ಬೀಡ್ಸನ್ನು ಆಯಿತಾ. ಇದನ್ನು ನಾನು ಡಬಲ್ ತೋರಿಸ್ತಾ ಇಲ್ಲ, ಝರಿ ಮತ್ತು ಸಿಲ್ಕು ಸೇಮ್ ಸ್ಟಿಚ್ ಆಗಿರೋದ್ರಿಂದ ಬೀಡ್ಸ್ ಹೇಗೆ ಹಾಕೋದು ಅಂತ ನಾನು ಜಸ್ಟ್ ನಿಮಗೊಂದು ಗೊತ್ತಾಗಲಿ ಅಂತ ನಾನು ಶುಗರ್ ಬೀಡ್ಸ್ ತೊಗೊಳ್ತಾ ಇದ್ದೀನಿ. ಶುಗರ್ ಬೀಡ್ಸ್ ತೊಗೊಂಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಯಾವಾಗಲೂ ಹಾಕ್ಕೊಳ್ಳೋ ಹಾಗೆ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿ ಈ ಥರ ಸ್ಕೇಲ್ ತಗೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ನೋಡಿ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಬಿಟ್ಟು ಶುಗರ್ ಬಿಡ್ಸ್ ತಗೊಳ್ಳಿ. ಈ ಥರ ಬಿಡ್ಸ್ ತೊಗೊಂಡಿದ್ದೀನಿ ನಾನು, ಶುಗರ್ ಬಿಡ್ಸು. ಯಾವುದೇ ಥರ ಬಿಡ್ಸ್ ಆದರೂ ಪರವಾಗಿಲ್ಲ, ಸ್ಮಾಲ್ ಬಿಡ್ಸ್ ತೊಗೊಳ್ಳಿ. ದೊಡ್ಡ ಬಿಡ್ಸು ಯೂಸ್ ಮಾಡ್ಬೋದು, ನಿಮ್ಮ ಅನುಕೂಲ. ನಿಮಗೆ ಯಾವ ಥರ ಹಾಕಬೇಕು ಡಿಸೈನ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹೋಗಿ. ಕಲಿಯುವಾಗ ಏನು ಪ್ರಾಬ್ಲಮ್ ಇಲ್ಲ, ಯಾವುದು ಕೂಡ ಹಾಕ್ಬೋದು. ನೋಡಿ ಈ ಥರ ಚೈನ್ ತೊಗೊಳ್ಳಿ. ಚೈನ್ ತೊಗೊಂಡು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ಲಾಕ್ ಹಾಕಬೇಕು. ಪಕ್ಕದಲ್ಲೇ ಲಾಕ್ ಹಾಕಿ ಆ ಚೈನಿನ ಮಧ್ಯೆ ವಾಪಸ್ ಚೈನ್ ಎಳ್ಕೊಂಡು, ಹೇಳಲ್ಲ ಮೊದಲನೇ ಹಾಕಿರೋ ಚೈನ್ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಚೈನ್ ಹಾಕಿ ಎಳ್ಕೋಬೇಕು. ಓಕೆ, ಅರ್ಥ ಆಯ್ತಾ ನಿಮಗೆ? ಆಮೇಲೆ ಅದಕ್ಕೆ ಬೀಡ್ಸ್ ಆ್ಯಡ್ ಮಾಡಬೇಕು. ಫಸ್ಟ್ ಒಂದು ಚೈನ್ ಹಾಕಿ ಅದ್ರ ಪಕ್ಕದಲ್ಲೇ ಲಾಕ್ ಸ್ಟಿಚ್ ಹಾಕಿ ವಾಪಸ್ ಮೊದಲನೇ ಚೈನಿಗೆ ಮಧ್ಯದಲ್ಲಿ ಚುಚ್ಚಿಬಿಟ್ಟು ತೆಗೀರಿ ಒಂದು ಚೈನ್ನ. ಆಮೇಲೆ ಆ ಚೈನಿಗೆ ಬೀಡ್ಸ್ ಹಾಕಿ ಪುನಃ ಮತ್ತೊಂದು ಲಾಕ್ ಸ್ಟಿಚ್ ಹಾಕಬೇಕಲ್ಲೇ. ನೋಡಿ ಈ ಥರ ಲಾಕ್ ಸ್ಟಿಚ್ ಹಾಕಿ ಆಮೇಲೆ ಮೊದಲು ಹಾಕಿರೋ ಚೈನ್ ಅಳತೆಗೇ ಇನ್ನೊಂದು ಚೈನ್ ಉದ್ದ ತಗೊಂಡು ಅದ್ರ ಪಕ್ಕಕ್ಕೆ ಲಾಕ್ ಸ್ಟಿಚ್ ಹಾಕಿ
ಮತ್ತೊಮ್ಮೆ ತಿರುಗಿಸಿ ಮೊದಲು ಹಾಕಿರೋ ಚೈನ್ನ ಮಧ್ಯದಲ್ಲಿ ಚೈನ್ ಹಾಕಿ ಆನಂತರ ಅದಕ್ಕೆ ಬೀಡ್ಸ್ ಆ್ಯಡ್ ಮಾಡಬೇಕು. ನೋಡಿ, ಸಣ್ಣ ಸಣ್ಣ ಬೀಡ್ಸ್ ಹಾಕಿ ಆ್ಯಡ್ ಮಾಡ್ಕೊತ ಹೋಗಿ. ಏನು ಗೊತ್ತಾ, ಸಿಲ್ಕ್ ಥ್ರೆಡ್ಡು ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಆಯಿತಾ. ಅದು ಎಷ್ಟೇ ಕಲ್ತೋರಾದರೂ ಕೂಡ ರಪ ಹಾಕ್ಕೊಂಡು ಹೋಗುವಾಗ ಕೆಲವೊಮ್ಮೆ ಸೂಜಿದೆಲ್ಲ ಪ್ರಾಬ್ಲಮ್ ಬರುತ್ತೆ. ಕೆಲವೊಂದು ಬಟ್ಟೆ ಮೇಲೂ ಡಿಪೆಂಡ್ ಆಗಿರುತ್ತೆ. ಅವಾಗೆಲ್ಲ ಸ್ವಲ್ಪ ಜಾಗ್ರತೆಯಿಂದ ಎಲ್ಲ ಹ್ಯಾಂಡಲ್ ಮಾಡಬೇಕಾಗತ್ತೆ ಸಿಲ್ಕ್ ಥ್ರೆಡ್ಡು. ಈ ಸಿಲ್ಕ್ ಥ್ರೆಡ್ಡೆಲ್ಲ ಹರಿದೋಗ್ಬಿಟ್ರೆ ಒಂಥರ ಭಾರಿ ಗಲೀಜಾಗಿಬಿಡುತ್ತೆ ಮಧ್ಯದಲ್ಲೆಲ್ಲ. ಸುಮ್ಮನೆ ಒಂದೆರಡು ಸ್ಟಿಚ್ಚೆಲ್ಲ ಬಿಚ್ಚಬೇಕು. ಈ ಝರಿ ಥ್ರೆಡ್ಡಲ್ಲಿ ಸ್ಟಿಚ್ ಬಿಚ್ಚೋದಾದರೂ ಈಸಿ, ಸಿಲ್ಕ್ ಥ್ರೆಡ್ಡಲ್ಲಿ ಸ್ಟಿಚ್ಚನ್ನು ಬಿಚ್ಚೋದಂದರೆ ಸ್ವಲ್ಪ ಕಷ್ಟನೇ, ತುಂಬ ಗಲೀಜಾಗಿಬಿಡುತ್ತೆ. ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡಿ, ತುಂಬ ರಫಾಗಿ ಹ್ಯಾಂಡಲ್ ಮಾಡೋಕ್ಕೆ ಹೋಗ್ಬಿಡಿ. ಏನಾದರೂ ಸೂಜಿ ಇದು ಹುಕ್ಕಿದೆಯಲ್ಲ ಅದಕ್ಕೆ ಸರಿಯಾಗಿ ಸಿಕ್ಕಾಕೊಬೀಳಿಲ್ಲ ಅಥವಾ ತುದಿ ಸ್ವಲ್ಪ ಜಾರ್ದಂಗಾಗಿ ಹಿಂಚ್ಕೊಳ್ಳೋದೆಲ್ಲ ಆಗಿಬಿಟ್ರೆ ಅಲ್ಲಿಗೆ ಬಿಟ್ಬಿಡಿ. ನೀವು ಒಂದು ಸ್ಟಿಚ್ ಬಿಚ್ಚಿಬಿಟ್ಟು ವಾಪಸ್ ತೆಗೆದು ಪುನಃ ಸ್ಟಾರ್ಟ್ ಮಾಡಿ ಆಯಿತಾ. ಈ ಥರ ನಿಧಾನ ಒಂದೊಂದೇ ಟಿಪ್ಸ್ಗಳೆಲ್ಲ ಕೊಡ್ತಾ ಇರ್ತೀನಿ. ಪೂರ್ತಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಓಕೆ. ಮಧ್ಯದಲ್ಲೇ ನಿಲ್ಲಿಸ್ಬಿಡ್ಬೇಡಿ. ಎಲ್ಲೋ ಒಂದು ಎರಡು ಹಿಂಗೆ ನೋಡಿಬಿಟ್ಟು ಇಷ್ಟೇ ಅಲ್ವಾ ಮಾಡಿಬಿಡ್ಬೋದು ಅಂತ ಹೋಗಬೇಡಿ. ಸ್ವಲ್ಪ ಮಧ್ಯ ಎಲ್ಲ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಏನು ಅನ್ನೋದನ್ನೆಲ್ಲ ಟಿಪ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಆ ಟಿಪ್ಸ್ ಎಲ್ಲ ನೋಡ್ಕೊತ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್, ಓಕೆ. ವಿಡಿಯೋ ಏನಾದರೂ ನಿಮಗೆ ಉಪಯೋಗ ಅಂತ ಅನಿಸಿದರೆ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಹಾಗೆ ಸಪೋರ್ಟ್ ಮಾಡಿ, ಓಕೆ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನೀವಂತೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಈ ಥರ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ನಾನು ಸ್ವಲ್ಪ ಓಡಿಸಿದ್ದೇನೆ ವಿಡಿಯೋನ ಒಂದು 4 ಬೀಡ್ಸ್ ನಂತರ. ಇದೇ ಥರನೇ ಪ್ರಾಕ್ಟೀಸ್ ಮಾಡ್ತಾಯಿರಿ. ಮನೆಯಲ್ಲಿ ಒಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡಬೇಕು, ಓಕೆನಾ. ನೋಡಿ ಈಗ ಏನಾಯ್ತು ನೋಡಿ, ಅಲ್ಲಿ ನನಗೆ ಸ್ವಲ್ಪ ದಾರ ಹಿಂಚ್ಕೊಂಡಂಗಾಯಿತು. ಆದರೂ ಅದನ್ನು ಅಲ್ಲಿಗೆ ಬಿಟ್ಟು ಮತ್ತು ಪುನಃ ವಾಪಸ್ ಎಳ್ಕೊಂಡೆ ನಾನು. ಅಂದರೆ ಅದೇ ದಾರನ ಹಿಂಚ್ಕೊಂಡಂಗೆ ಆದ್ರೂ ನಾನು ಎಳ್ಕೊಂಡು ಹೋದರೆ ಅದು ಅಲ್ಲೇ ಕಟ್ಟಾದಂಗೆ ಆಗಿಬಿಡುತ್ತೆ. ಅದೇ ವಾಪಸ್ ತೊಗೊಂಡು ಪುನಃ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಅದು ಈಗ ಕಸ್ಟಮರಿಗೆಲ್ಲ ಮಾಡಿಕೊಡುವಾಗ ಮೇಲ್ಗಡೆ ಎಲ್ಲ ದಾರ ಎಲ್ಲ ಈಗ ಹಿಂಚ್ಕೊಂಡಂಗೆ ಪುಡಿ ಹೊರಗೆಲ್ಲ ಕಾಣಿಸುತ್ತಲ್ಲ, ಅದೆಲ್ಲ ಗಲೀಜಾಗಿಬಿಡುತ್ತೆ. ಅದೇನು ಮತ್ತೆ ಕ್ವಶನ್ ಮಾಡ್ತಾರೆ, ಏನಿದು ಕೆಟ್ಟದಾಗಿ ಕಾಣ್ತಾ ಇದೆ ಅಂತ. ಒಳ್ಳೆಯದಾಗೋದಿಲ್ಲಲ್ಲ. ಏನೇ ಇದ್ರೂ ಕಸ್ಟಮರ್ನವ್ರಿಗೆ ಕೊಡುವಾಗ ಫಿನಿಷಿಂಗೆಲ್ಲ ಚೆನ್ನಾಗಿ ಕೊಡಬೇಕು. ಹಾಗಂತ ಏನು ಕಲ್ತರೂ ಕೂಡ ಏನು ಆ ಥರ ಎಲ್ಲ ಪ್ರಾಬ್ಲಮ್ಸ್ ಬರಲ್ಲ ಅಂತ ಏನಲ್ಲ, ಬರ್ತವೆ. ಅದನ್ನು ಹ್ಯಾಂಡ್ಲ್ ಮಾಡೋ ಟ್ರಿಕ್ಸು ಒಂದು ಗೊತ್ತಿದ್ದರೆ ಆಯ್ತು ಅಷ್ಟೇ. ಹರಿದೋದ ತಕ್ಷಣ ತಲೆ ಬಿಸಿ ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದೆರಡು ಸ್ಟಿಚ್ಚನ್ನು ನಿಧಾನವಾಗಿ ಬಿಚ್ಚಿಬಿಟ್ಟು ಅಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಿಬಿಟ್ಟು ಮತ್ತೆ ರೀಸ್ಟಾರ್ಟ್ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ, ಓಕೆ. ನೋಡಿ ಹಾಕಿ ಮುಗಿಸ್ದೆ. ಇದಕ್ಕೆ ಬ್ಯಾಕ್ ಚೈನ್ ಸ್ಟಿಚ್ ಅಂತ ಹೇಳ್ತಾರೆ. ಅಂದರೆ ಚೈನ್ ಹಾಕಿ ಲಾಕ್ ಸ್ಟಿಚ್ ಹಾಕಿ ವಾಪಸ್ ರಿಟರ್ನ್ ಫಸ್ಟ್ ಹಾಕಿರೋ ಚೈನ್ ಮಧ್ಯದಿಂದ ಚೈನ್ ತಗೊಳ್ಳೋದಕ್ಕೆ ರಿವರ್ಸ್ ಚೈನ್ ಸ್ಟಿಚ್ ಅಂತ ಹೇಳ್ತಾರೆ, ಆಯಿತಾ. ಅರ್ಥ ಆಯಿತು ಅಂತ ಹೇಳ್ಕೊಳ್ತೀನಿ. ಮನೆಯಲ್ಲೊಂದು 2 ಅವರ್ ಪ್ರಾಕ್ಟೀಸ್ ಮಾಡಿ. ತುಂಬಾ ಸುಲಭ ಈ ಸ್ಟಿಚ್ಚು, ಬೇಗ ಬಂದುಬಿಡುತ್ತೆ, ಓಕೆ. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಸ್ಟಿಚ್ ಸ್ಟಾರ್ಟ್ ಮಾಡೋಣ. ರಿವರ್ಸ್ ಸ್ಟಿಚ್ಚು ಇದೇನಿಲ್ಲ ಫ್ರೆಂಡ್ಸ್, ಇದೇನು ಗೊತ್ತಾ, ಸುಮ್ಮನೆ ಒಂದು ಲೈನ್ ಚೈನ್ ಹಾಕ್ಕೊಂಡು ಹೋಗಿಬಿಡಿ. ಎಷ್ಟು ಉದ್ದಕ್ಕೆ ಬೇಕು ಅಷ್ಟು ಉದ್ದಕ್ಕೆ ಇಟ್ಕೊಂಡ್ಬಿಟ್ಟು ಒಂದು ಚೈನ್ ಹಾಕ್ಕೊಂಡು ಹೋಗಿ. ಮತ್ತೊಂದೇನು ಗೊತ್ತಾ, ನೀವು ಪ್ರತಿ ಸರಿ ಈ ಥರ ಎಲ್ಲ ಕಲಿಯುವಾಗ ಡಿಸ್ಟೆನ್ಸು ಸೇಮ್ ಇರೋ ಹಾಗೆ ಮೇಂಟೈನ್ ಮಾಡಬೇಕು. ಚೈನ್ಗಳು ಚೈನ್ನ ಒಂದೇ ಡಿಸ್ಟೆನ್ಸಲ್ಲಿ ಚೈನ್ ಹಾಕ್ಕೊಂಡು ಹೋಗಬೇಕು. ಚಿಕ್ಕದು ಹಾಕಿದ್ರೆ ಚಿಕ್ಕದು, ದೊಡ್ಡದು ಹಾಕಿದ್ರೆ ದೊಡ್ಡದು, ಆ ಥರ. ನಿಮ್ಗೆ ಅದು ಯಾವ ಸೈಜಲ್ಲಿ ಸ್ಟಾರ್ಟ್ ಮಾಡಿರ್ತೀರೋ ಎಂಡ್ ತನಕ ಅದೇ ಸೈಜಲ್ಲೇ ಚೈನ್ ಸ್ಟಿಚ್ ಇರೋ ಹಾಗೆ ನೀವು ಅಭ್ಯಾಸ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದು ಗಿಡ್ಡ ಒಂದು ಉದ್ದ ಅದೆಲ್ಲ ಹಾಕೋಕ್ಕೆ ಹೋಗಬೇಡಿ, ತುಂಬಾ ಗಲೀಜು ಕಾಣಿಸ್ಬಿಡುತ್ತೆ. ಹಾಗೆ ಮಧ್ಯೆ ಒಂದೊಂಚೂರು ಹೆಚ್ಚು ಕಮ್ಮಿ ಬಂದರೆ ಪರವಾಗಿಲ್ಲ, ಆದರೆ ಫುಲ್ಲು ಸ್ಟಿಚ್ಚನ್ನೇ ಇದು ಮಾಡಿಬಿಡಿ. ನೋಡಿ ಈ ಥರ ಹಾಕಿ ಅಲ್ಲೇ ಒಂದು ಸಣ್ಣ ಲಾಕ್ ಚೈನ್ ಹಾಕಿಬಿಟ್ಟೆ. ಮತ್ತು ವಾಪಸ್ ತಿರುಗಿಸ್ಬಿಟ್ಟು
ಈಗ ಹಾಕ್ಕೊಂಡು ಬಂದಿರೋ ಚೈನ್ಗಳ ಮಧ್ಯೆ ಚೈನ್ ಹಾಕ್ಕೊಂಡು ಹೋಗಲಿಕ್ಕೆ ಎಂಡ್ವರೆಗೂ ನೋಡಿ ಈ ಥರ ಕಾಣಿಸ್ತಾ ಇದೆಯಾ? ಕಾಣಲಿಲ್ಲ ಅಂದರೆ ಸ್ವಲ್ಪ ಝೂಮ್ ಮಾಡ್ಕೊಂಡು ನೋಡಿ ಈ ಥರ ಫಸ್ಟ್ ಹಾಕ್ಕೊಂಡು ಬಂದನಲ್ಲ ಆ ಚೈನ್ನ ಮಧ್ಯ ಆ ಚೈನ್ಗಳ ಮಧ್ಯದಲ್ಲಿ ರಿಟರ್ನ್ ಚೈನ್ ಹಾಕ್ಕೊಳ್ತಾ ಬನ್ನಿ. ಫಸ್ಟ್ ಚೈನ್ ಹಾಕ್ಕೊಂಡು ಬಂದು ಅಲ್ಲಿ ಒಂದು ಸಣ್ಣ ಕ್ಲಾಕ್ ಸ್ಟಿಚ್ ಹಾಕಿ ವಾಪಸ್ ತಿರುಗಿಸ್ಬಿಟ್ಟು ಮೊದಲು ಹಾಕಿರೋ ಚೈನ್ನ ಮಧ್ಯದಲ್ಲಿ ಚೈನ್ ಹಾಕ್ಕೊಳ್ತಾ ಬನ್ನಿ. ಇದಕ್ಕೆ ರಿವರ್ಸ್ ಚೈನ್ ಸ್ಟಿಚ್ ಅಂತಾರೆ. ಎಷ್ಟೊಂದು ಈಸಿ ಇದೆ ಅಲ್ಲ? ಈ ಸ್ಟಿಚ್ಗಳೆಲ್ಲ ಕಷ್ಟನೇ ಅಲ್ಲ ನಿಮಗೆ. ಇದೆಲ್ಲ ನಿಮಗೆ ಹೇಳ್ಕೊಡುವಾಗ ಸಿಲ್ಲಿ ಅನಿಸ್ಬೋದೇನೋ, ಆದರೂ ಯಾವುದೇ ಸಣ್ಣ ವಿಷಯಗಳನ್ನೂ ಕೂಡ ಬಿಡಬಾರ್ದು ಅಂತ ನಾನು ಪ್ರತಿ ಸಣ್ಣ ಸ್ಟಿಚ್ಗಳ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀನಿ. ಯಾವ ಸ್ಟಿಚ್ಚು ಕೂಡ ಬಿಡಬಾರ್ದಲ್ವಾ? ಎಲ್ಲ ಸ್ಟಿಚ್ಚು ಕೂಡ ಗೊತ್ತಿರಬೇಕು. ಗೊತ್ತಿಲ್ಲ ಅಂತ ಆಗಬಾರ್ದಲ್ವಾ? ನೋಡಿ ಇದೆಲ್ಲ ಏನು ಗೊತ್ತಾ, ಈ ಸ್ಟಿಚ್ಗಳೆಲ್ಲ ಕೆಲವೊಂದು ಇದೆಲ್ಲ ಔಟ್ಲೈನೆಲ್ಲ ಕೊಡ್ತೀವಲ್ಲ, ಆಗ ಸಿಂಗಲ್ ಸ್ಟಿಚ್ ನಿಮಗೆ ಜಾಸ್ತಿ ಹೈಲೈಟ್ ಆಗಿಲ್ಲ ಅಂದರೆ ಕೆಲವೊಂದು ಸ್ಯಾರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಯಾರಿಲಿ ಯಾವ ಕಲರ್ ಇರುತ್ತೆ ಅದನ್ನೇ ನಾವು ಮ್ಯಾಕ್ಸಿಮಮ್ ಮಾಡಿ ಹಾಕಬೇಕಾಗುತ್ತಲ್ವ. ಅದೇನೆಂದರೆ ಕೆಲವೊಂದು ಡಲ್ ಕಲರ್ಸ್ ಎಲ್ಲ ಇದ್ಬಿಟ್ರೆ ಡಲ್ ಕಲರ್ಸಿಗೆ ನಿಮಗೆ ಹೈಲೈಟ್ ಆಗಲ್ಲ. ಈಗ ಔಟ್ಲೈನೆಲ್ಲ ಕೊಟ್ಟರೆ ಆಗೇನು ಮಾಡ್ತೀರಿ, ಸಿಂಗಲ್ ಲೈನ್ ಕೊಟ್ಟರೆ ನಿಮಗೆ ಹೈಲೈಟಾಗಿ ಕಾಣಲ್ಲ, ಡಿಸೈನೇ ಹಾಕ್ದಂಗೆ ಅನಿಸಲ್ಲ ನಿಮಗೆ. ಆಗ ಕೆಲವೊಮ್ಮೆ ಹೈಲೈಟ್ ಎಲ್ಲ ಮಾಡಲಿಕ್ಕಿರುತ್ತೆ. ಆಗ ಏನು ಮಾಡ್ತೀರಿ ಅಂದರೆ ಈ ಥರ ರಿವರ್ಸ್ ಚೈನ್ ಸ್ಟಿಚ್ಚು ಅಂದರೆ ನಿಮಗೆ ಒಂದೇ ಲೈನ್ ಬರಬೇಕು, ಆದರೆ ಹೈಲೈಟಾಗಿ ಕಾಣಬೇಕು ಡಿಸೈನು. ಆವಾಗ ಏನು ಮಾಡಬೇಕು, ಈ ಥರ ರಿವರ್ಸ್ ಚೈನ್ ಸ್ಟಿಚ್ ಹಾಕಬೇಕು. ಆವಾಗ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ತಿಕ್ಕಾಗಿ ಡಿಸೈನ್ ಹೈಲೈಟ್ ಆಗುತ್ತೆ. ಅದು ಡಲ್ ಕಲರ್ಸಿಗೆಲ್ಲ ಸ್ವಲ್ಪ ಈ ಥರ ಎಲ್ಲ ಮಾಡ್ಕೊಳ್ತಾ ಬಂದರೆ ತುಂಬ ಚೆನ್ನಾಗಿರುತ್ತೆ ಡಿಸೈನ್ಸು. ಓಕೆ ನೋಡಿ ಇದೇ ಥರ ವಾಪಸ್ ರಿಟರ್ನ್ ಹಾಕ್ಕೊಂಡು ಬರ್ತಾಯಿದ್ದೀನಿ. ಏನಿಲ್ಲ, ಚೈನ್ ಎಂಡಲ್ಲಿ ಒಂದು ಲಾಕ್ ಚೈನ್ ಹಾಕಿ, ಅಂದರೆ ಸಣ್ಣದೊಂದು ಚೈನ್ ಹಾಕ್ಬಿಟ್ಟು ರಿಟರ್ನ್ ತಿರುಗಿಸ್ಬಿಟ್ಟು ಫಸ್ಟ್ ಹಾಕ್ಕೊಂಡು ಬೇರೆ ಚೈನ್ ಮಧ್ಯದಲ್ಲಿ ಚೈನ್ ಹಾಕ್ಕೊಂಡು ಬಂದರೆ ಆಯ್ತಷ್ಟೇ. ತುಂಬಾ ಸಿಂಪಲ್ ಅಂದರೆ ಸಿಂಪಲ್ಲು ಸ್ಟಿಚ್ಗಳಿವೆಲ್ಲ. ಇದೆಲ್ಲ ಏನು ಗೊತ್ತಾ, ತುಂಬ ಟ್ಯಾಲೆಂಟಾಗಿ ಯೂಸ್ ಮಾಡೋ ಅಂಥ ಸ್ಟಿಚ್ಗಳೇನಲ್ಲ. ತುಂಬಾ ಸುಲಭವಾದ ಸ್ಟಿಚ್ಗಳು, ಕಷ್ಟಪಡಬೇಕಂತೇನಿಲ್ಲ. ಇದೆಲ್ಲ ಒಂಥರ ಜನರಲ್ ನಾಲೆಡ್ಜ್ ಇದ್ದಂಗೆ. ಈಗ ಒಂದು ವರ್ಕ್ ಮಾಡುವಾಗ ಅನಿಸುತ್ತೆ ಅಲ್ವ ನಮಗೆ, ಇದು ದಪ್ಪ ಬರಬೇಕಂದ್ರೆ ಹಿಂಗೆ ಮಾಡಿದ್ರೆ ಬರ್ಬೋದೇನೋ, ಹಂಗೆ ಮಾಡಿದ್ರೆ ಬರ್ಬೋದೇನೋ, ಆ ಥರ ಟ್ರಿಕ್ಗಳಷ್ಟೇ. ಓಕೆ, ಇದಕ್ಕೆ ರಿವರ್ಸ್ ಚೈನ್ ಸ್ಟಿಚ್ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಸ್ಟಿಚ್ ಯಾವುದು ಅಂದರೆ ಡಬಲ್ ಲೇಯರ್ ಚೈನ್ ಸ್ಟಿಚ್ ಅಂತ. ಅದು ಕೂಡ ತುಂಬಾ ಸುಲಭ. ಅದು ಏನಿಲ್ಲ, ಅದು ಒಂದ್ರ ಪಕ್ಕ ಒಂದು ಹಾಕ್ಕೊಂಡು ಹೋಗೋದಕ್ಕೆ ಡಬಲ್ ಲೇಯರ್ ಚೈನ್ ಸ್ಟಿಚ್ ಅಂತ ಹೇಳ್ತಾರೆ. ಬನ್ನಿ ಶುರು ಮಾಡೋಣ. ಇದು ಕೂಡ ಹಾಗೆ ನಾರ್ಮಲಾಗಿ ಉದ್ದಕ್ಕೂ ಚೈನ್ ಹಾಕ್ಕೊಳ್ತಾ ಹೋಗಿ, ಸುಮ್ಮನೆ ಹೀಗೆ ಉದ್ದಕ್ಕೂ ಚೈನ್ ಹಾಕ್ಕೊಳ್ತಾ ಹೋಗಿ. ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಪ್ರತಿ ವಿಡಿಯೋದಲ್ಲಿ ಕೂಡ, ನೀವು ಚೈನ್ ಸ್ಟಿಚ್ ಸ್ಟಾರ್ಟ್ ಮಾಡುವಾಗಲಿ ಯಾವುದೇ ಸ್ಟಿಚ್ ಸ್ಟಾರ್ಟ್ ಮಾಡುವಾಗ ಕಲಿಯುವಾಗ ಹೇಳ್ತಾ ಇರೋದು, ಡಿಸೈನ್ ಹಾಕುವಾಗ ಅಲ್ಲ. ಫಸ್ಟ್ ಝರಿ ಥ್ರೆಡ್ಡಲ್ಲಿ ಒಂದು ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಮೇಲೆ ಸಿಲ್ಕ್ ಥ್ರೆಡ್ಡಲ್ಲಿ ಒಂದು ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎರಡೂ ಥ್ರೆಡ್ಡಲ್ಲೂ ಪ್ರಾಕ್ಟೀಸ್ ಮಾಡಿ. ಸಿಲ್ಕ್ ಥ್ರೆಡ್ಡಲ್ಲಿ ಮಾಡೋಕ್ಕಿಂತ ಮುಂಚೆ ಝರಿ ಥ್ರೆಡ್ಡಲ್ಲಿ ಮಾಡಬೇಕು. ಝರಿ ಥ್ರೆಡ್ಡು ಸಿಲ್ಕ್ ಥ್ರೆಡ್ಗಿಂತ ಸ್ವಲ್ಪ ಓಕೆ, ಕಟ್ಟೆಲ್ಲ ಆಗಲ್ಲ. ನಿಮಗೆ ಒಂದು ಸತಿ ಹೀಗೆ ಝರಿ ಥ್ರೆಡ್ಡಲ್ಲಿ ಫಸ್ಟ್ ಒಂದು 4-5 ಸತಿ ಮಾಡುವಾಗ ಕಷ್ಟನಾಗಿ ಹಾಕ್ತಾ ಕೈ ಚೆನ್ನಾಗಿ ಕೂತ್ಕೊಂಡ್ಬಿಡುತ್ತೆ. ಆಮೇಲೆ ಸೆಕೆಂಡ್ ಟೈಮು ಸಿಲ್ಕ್ ಥ್ರೆಡ್ಡಲ್ಲಿ ಹಾಕೋತಿಗೆ ನೀವು ಬ್ಯಾಲೆನ್ಸಿಗೆ ಬಂದಿರ್ತೀರ, ಆ ಸ್ಟಿಚ್ಚು ಬ್ಯಾಲೆನ್ಸಿಗೆ ಬಂದಿರುತ್ತೆ. ಓಕೆನಾ? ಈಗ ಝರಿ ಥ್ರೆಡ್ಡಲ್ಲಿ ನಾನು ಸಿಂಗಲ್ ಚೈನ್ ಹಾಕಿದೆ, ಈಗ ನೋಡಿ ಅಲ್ಲೇ ಲಾಕ್ ಚೈನ್ ಹಾಕಿದೆ. ಹಾಗೆ ರಿಟರ್ನ್ ತಿರುಗಿಸ್ಬಿಟ್ಟು ಫಸ್ಟ್ ಹಾಕಿರೋ ಚೈನ್ ಸ್ಟಿಚ್ ಪಕ್ಕಕ್ಕೇ ಚೈನ್ ಹಾಕ್ಕೊತ ಬರಬೇಕು. ಇದು ಮೇಲೆ ಹಾಕೋದಲ್ಲ, ಪಕ್ಕ ಇರಬೇಕು ಚೈನ್ ಸ್ಟಿಚ್ಗಳು. ಒಂದ್ರ ಪಕ್ಕ ಒಂದು, ಆಯಿತಾ? ನೋಡಿ, ಒಂದ್ರ ಪಕ್ಕ ಒಂದು ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ಪಕ್ಕನೇ ಇರಬೇಕು, ಆ ಚೈನ್ ಪಕ್ಕನೇ, ಗ್ಯಾಪ್ ಇಡಬೇಡಿ ಪಕ್ಕದಲ್ಲಿ, ಆಯಿತಾ?
ಫಸ್ಟ್ ಚೈನಿಗೂ ಸೆಕೆಂಡ್ ಲೈನಿಗೂ ಗ್ಯಾಪ್ ಇರಬಾರ್ದು. ಗ್ಯಾಪ್ ಇಲ್ಲದೆ ಇರೋ ಹಾಗೆ ಚೈನ್ ಹಾಕ್ಕೊತ ಬರಬೇಕು ಪಕ್ಕ ಪಕ್ಕ. ಅಂದರೆ ಫಸ್ಟ್ ಚೈನ್ ಸ್ಟಿಚ್ ಹಾಕ್ಕೊಂಡು ಹೋದ್ರಲ್ವ, ಅದೇ ಥರನೇ ರಿಟನ್ನು ಪಕ್ಕಕ್ಕೆ ಹಾಕ್ಕೊಂಡು ಬರಬೇಕು. ಗ್ಯಾಪ್ ಕೊಡ್ದೇ ಹಾಕ್ಕೊಂಡು ಬರಬೇಕಷ್ಟೇ. ಇದಕ್ಕೆ ಡಬಲ್ ಲೇಯರ್ ಚೈನ್ ಸ್ಟಿಚ್ ಅಂತ ಹೇಳ್ತಾರೆ. ಎಷ್ಟೊಂದು ಸುಲಭ ಇದೆ ಅಲ್ವಾ? ನಿಮಗೆ ಅನಿಸ್ಬೋದು, ಅಯ್ಯೋ ಇದೆಲ್ಲ ಒಂದು ಸ್ಟಿಚ್ಗಳ, ಇದನ್ನು ಹೇಳ್ತಾರಲ್ಲಪ್ಪ ಅಂತ ಅನಿಸ್ಬೋದೇನೋ. ಆದರೂ ತುಂಬಾ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ನಿಮಗೆ ಗೊತ್ತಿರಲಿ. ಯಾವುದೇ ಕಾರಣಕ್ಕೂ ಯಾವ ಚಿಕ್ಕ ವಿಷಯ ಕೂಡ ಬಿಟ್ಟು ಹೋಗಬಾರ್ದು. ವರ್ಕ್ ಅಂದರೆ ಸ್ಟಾರ್ಟಿಂಗ್ ಬೇಸ್ಮೆಂಟ್ ಚೆನ್ನಾಗಿದ್ದರೆ ಅಲ್ವಾ ಮನೆ ಚೆನ್ನಾಗಿರೋದು. ಹಾಗೆ ಬೇಸಿಕ್ಗಳು ಚೆನ್ನಾಗಿರಬೇಕು. ಪ್ರತಿಯೊಂದು ಸಣ್ಣ ವಿಷಯಗಳು ಗೊತ್ತಿದ್ರೇ ನಿಮಗೆ ಮುಂದೆ ಒಳ್ಳೆ ರೀತಿಲಿ ಕಲಿಬೋದು. ನೋಡಿ, ಇದು ಕೂಡ ಸಿಲ್ಕ್ ಥ್ರೆಡಲ್ಲಿ ಹಾಕ್ಕೊಂಡು ಬರ್ತಾಯಿದ್ದೀನಿ. ಸುಮ್ಮನೆ ನಾರ್ಮಲಾಗಿ ಒಂದು ಚೈನ್ ಹಾಕ್ಕೊಂಡು ಹೋಗ್ಬಿಡಿ. ನಿಮಗೆ ಇವಾಗಲ್ಲ, ಇನ್ನು ನೆಕ್ಸ್ಟ್ ಬರ್ತಾವಲ್ಲ ಸ್ಟಿಚ್ಗಳು, ಅದರಲ್ಲಿರೋದು ಹಬ್ಬ ಸ್ವಲ್ಪ ಕಷ್ಟ ಜಾಸ್ತಿ. ಹಾಗಂತ ಏನು ಮಾಡೋಕ್ಕೇ ಆಗೋದಿಲ್ಲ ಅನ್ನೋಷ್ಟು ಕಷ್ಟ ಏನಿಲ್ಲ, ಸುಲಭ ಇದೆ. ಏನಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಷ್ಟೆ. ಸುಮ್ಮನೆ ನೋಡಿಬಿಟ್ಟು ಹಾಗೆ ಕೈ ತೊಳ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ. ಹಾಗೆ ಪ್ರಾಕ್ಟೀಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ನಾನು ಮಾತ್ರ ಯಾವ ಕ್ಲಾಸನ್ನು ಮಿಸ್ ಮಾಡದೆ ಹಾಕ್ತೀನಿ. ಎಲ್ಲ ಕ್ಲಾಸನ್ನು ನೀಟಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಆಯಿತಾ? ನೋಡಿ, ಈ ಚೈನ್ ಹಾಕಿದೆ. ಈಗ ಅಲ್ಲೇ ಒಂದು ಸಣ್ಣ ಚೈನ್ ಹಾಕ್ಬೇಕು, ಲಾಕ್ ಚೈನ್ ಹಾಕಿ ರಿಟರ್ನ್ ತಿರುಗಿಸ್ಬಿಟ್ಟು ಅಲ್ಲೇ ಪಕ್ಕಕ್ಕೆ ಗ್ಯಾಪ್ ಕೊಡಬೇಡಿ, ಪಕ್ಕನೇ ಇರಬೇಕು ಲೈನು. ಪಕ್ಕಕ್ಕೇ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ಓಕೆ, ನೋಡಿ ಆ ಥರ ಪಕ್ಕನೇ ಹಾಕ್ಕೊಳ್ತಾ ಬನ್ನಿ. ಇದು ಡಬಲ್ ಲೇಯರ್ ಸ್ಟಿಚ್ಚು. ಮತ್ತು ಏನು ಗೊತ್ತಾ, ಎಲ್ಲರೂ ಒಂದು 20 ಕ್ಲಾಸ್ 30 ಕ್ಲಾಸ್ ಹಾಕಿಬಿಟ್ಟು ಆಮೇಲೆ ಆನ್ಲೈನ್ ಕ್ಲಾಸ್ ಕೊಡ್ತೀವಿ ಅಂತ ಆಸೆ ತೋರಿಸ್ಬಿಟ್ಟು ಆಮೇಲೆ ಎಲ್ಲರೂ ಫೀಸ್ ತೊಗೊಂಡು ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲ, ಎಲ್ಲರ ಬಗ್ಗೆ ಹೇಳಲ್ಲ, ಕೆಲವರಷ್ಟೇ. ಆದರೆ ನಾನೇನು ಮಾಡ್ತಿದ್ದೀನಿ ಅಂದರೆ, ನಾನು ಪ್ರತಿಯೊಂದು ಕ್ಲಾಸನ್ನು ಫ್ರೀಯಾಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಅಮೌಂಟ್ ತೊಗೊಂಡು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಲ್ಲ. ನಾನು ಆರಿ ವರ್ಕು ನಿಮಗೆ ಪೂರ್ತಿಯಾಗಿ ಕಲಿಯೋವರೆಗೂ ನಾನು ಕಂಪ್ಲೀಟಾಗಿ ಫ್ರೀಯಾಗಿ ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.